ಪರಿಚಯ. ನಾನು ವಿಶ್ವಾಸ್ ಕುಮಾರ್ ದಾಸ್ ಅಂತೇಳಿ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಗಾಣಿಗರ ಯಾನೆ ಸಫಲಗಳ ಸಂಘದ ಅಧ್ಯಕ್ಷನಾಗಿದ್ದೆ. ಹಾಗೆ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ OBCಯ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದೆ. ಈಗ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಹಾಗೂ DK ಶಿವಕುಮಾರ್ ನೇತೃತ್ವದ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ನಾನು ಕರ್ನಾಟಕ ರಾಜ್ಯ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಪಕ್ಷದ ನಾಯಕರುಗಳು ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಮಧು ಬಂಗಾರಪ್ಪರವ್ ಆಗಿರ್ಬೋದು, ಹಾಗೆ VR ಸುದರ್ಶನ್ರವರು, ಹಾಗೆ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ UT ಖಾದರ್ರವರು, ಹಾಗೆ JR ಲೋಬೋರವರು, ಐವನ್ ಡಿಸೋಜರವರು, ಎಲ್ಲ ನಾಯಕರುಗಳು, ಮಂಜುನಾಥ್ ಭಂಡಾರಿ ಅವರು, ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಈ ನಮ್ಮ ನಿಗಮ ಏನು ಒಂದು ಗಾಣಿಗ ನಿಗಮ ಆಗಿತ್ತು, ಅದಕ್ಕೆ ಸರಿಯಾದ ಅಧ್ಯಕ್ಷರ ನೇಮಕ ಆಗಿರಲಿಲ್ಲ. ಪ್ರಪ್ರಥಮ ಅಧ್ಯಕ್ಷರಾಗಿ ಒಂದು ಆಯ್ಕೆ ಮಾಡಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸಮಾಜದ ಕಟ್ಟಕಡೆಯ ಬಡವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಅವರಿಗೆ ಸರ್ಕಾರ ಹಾಕಿದಂಥ ಕಾರ್ಯಕ್ರಮಗಳ ಮೂಲಕ ತಲುಪಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ನನ್ನನ್ನು ನೇಮಕ ಮಾಡಿದ್ದಾರೆ. ಇದಕ್ಕೆ ನಾನು ಸರ್ಕಾರಕ್ಕೆ, ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸರಿಗೆ, ಹಾಗೆ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಿಗೆ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ, VR ಸುದರ್ಶನ್ರವರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಗಾಣಿಗ ನಿಗಮದ ಅಖಿಲ ಕರ್ನಾಟಕ ಗಾಣಿಗ ನಿಗಮದ ಅಧ್ಯಕ್ಷರಾದ ರಾಜಶೇಖರ್ ಅವರು ನಮಗೆ ನಿರಂತರ ಸಹಕಾರ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಇರುವಂಥ ಎಲ್ಲ ಗಾಣಿಗ ಸಂಘದ ಒಂದು ಅಧ್ಯಕ್ಷರುಗಳನ್ನು ಭೇಟಿ ಮಾಡಿ ಮತ್ತು ಅವರ ಎಲ್ಲರ ಸಹಕಾರ ಕೂಡ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಗಾಣಿಗ ಬಂಧುಗಳು ತುಂಬ ಸಂತಸ ಪಟ್ಟಿದ್ದಾರೆ. ನಮ್ಮ ಸರ್ಕಾರ ಏನು ನಿರ್ಧಾರ ತಗೊಂಡಿದ್ದ, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಏನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಅದು ಏನು ಒಂದು ನಮ್ಮ ಗಾಣಿಗ ಸಮುದಾಯವನ್ನು ಒಂದು ಗುರುತಿಸಿ ಈ ನಿಗಮವನ್ನು ಕೊಟ್ಟಿದೆ, ಅದಕ್ಕೆ ಒಂದು ಉತ್ತಮ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಆ ಪ್ರತಿಕ್ರಿಯೆ ಏನಂದರೆ, ನಾವು ಹೋದಲ್ಲಿ ಒಂದು ಆತ್ಮೀಯತೆ, ಒಂದು ಬಹಳ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ತುಂಬ ಸಂತಸ ಆಗ್ತಾ ಇದೆ. ನಮ್ಮ ಸರ್ಕಾರ ಖಂಡಿತವಾಗಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಅದು ಕೂಡ ಹಿಂದುಳಿದ ವರ್ಗದವರ ಬಗ್ಗೆ ಹೆಚ್ಚಿನ ಅಭಿಮಾನ ಇರುವಂಥ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಖಂಡಿತವಾಗಿಯೂ ಬಡ ಜನರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಸವಲತ್ತುಗಳನ್ನು ಕೂಡ ಖಂಡಿತವಾಗಿ ಕೊಡ್ತಾ ಎಂಬ ಭರವಸೆ ಇದೆ. ಅದನ್ನು ನಮ್ಮ ಬಾಂಧವರಿಗೆ, ನಮ್ಮ ಗಾಣಿಗ ಬಾಂಧವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಎಲ್ಲರ ಸಹಕಾರವನ್ನು ಈ ಮೂಲಕ, ನಮ್ಮ ಗಾಣಿಗ ಕುಲ ಬಾಂಧವರ ಎಲ್ಲರ ಸಹಕಾರವನ್ನು ಈ ಮೂಲಕ ನಾನು ವಿನಂತಿಸ್ತೇನೆ. ಸರ್, ಈಗ ನಿಮಗೆ 2.5 ವರ್ಷ ಮಾತ್ರ ಅಧಿಕಾರ ತಮಗೆ ಇದೆ. ಗಾಣಿಗರು ಇದುವರೆಗೂ ಕತ್ತರೆ ಬದುಕಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ನೀವು ಮತ್ತು ಗಾಣಿಗ ಅಧ್ಯಕ್ಷ ಜೊತೆಗೂಡಿ ಯಾವ ರೀತಿ ಕರ್ನಾಟಕದಲ್ಲಿ ಗಾಣಿಗರ ಜೊತೆ ಕೈ ಜೋಡಿಸ್ತೀರಾ ಸರ್ ನೀವು? ಖಂಡಿತ. ಏನು ಈಗ ನಿಗಮಕ್ಕೆ ಒಂದು ಫಂಡ್ ಅವರು ನಿರ್ಧಾರ ಮಾಡ್ತಾರೆ, ನಮ್ಮ ಸರ್ಕಾರದವರು ಕೊಡ್ತಾರೆ, ಮತ್ತು ಕಾರ್ಯಕ್ರಮಗಳನ್ನು ಹಾಕಿ ಕೊಡ್ತಾರೆ. ಈಗ ಸ್ವಲ್ಪ ತಡವಾಗಿ ಪ್ರಾರಂಭ ಆಗ್ತದೆ. ಯಾಕಂದರೆ ಈಗ ಆಯೋಜನೆಗಳು ಸರ್ಕಾರದಿಂದ ತಲುಪುತ್ತೆ, ನಿಮ್ಮ ಮುಖಾಂತರ ತಲುಪುತ್ತೆ. ಬಟ್ ನಿಮ್ಮ ಮುಖಾಂತರ ಜನಗಳಿಗೆ ಯಾವ ರೀತಿ ತಲುಪಿಸ್ತೀರಾ ನೀವು ಸಮರ್ಪಕವಾಗಿ ಗಾಣಿಗ ಜನಾಂಗ ಬಂಧುಗಳಿಗೆ? ಪ್ರಥಮವಾಗಿ ನಿಗಮ ಮಾತ್ರ ಇತ್ತು ಹೊರತಾಗಿ ಅದರ ಬಾಕಿಯ ಎಲ್ಲ ಕೆಲಸಗಳು ಇನ್ನಾಗಬೇಕಷ್ಟೇ. ನಮಗೆ ಆಫೀಸ್ ಆಗಲಿ ಅಥವಾ ಇನ್ನೇ ಥರ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳಾಗಲಿ ಅಥವಾ ಸರ್ಕಾರದಿಂದ ಸಿಗುವಂತಹ ಜನರಿಗೆ ಸಹಕಾರ ಯಾವ ರೀತಿಯಲ್ಲಿ ಮಾಡ್ಬೋದು ಅದರ ಮಾರ್ಗದರ್ಶನ ಆಗಲಿ ಈಗಾಗಲೇ ಸಿಗಬೇಕಾಗಿದೆ. ಈ ಸಿಕ್ಕಿದ ಸವಲತ್ತುಗಳನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸ ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಎಲ್ಲರ ಒಳ್ಳೆ ರೀತಿಯ ರೆಸ್ಪಾನ್ಸ್ ಬರ್ತಾ ಇದೆ. ಜನರಿಗೆ ಕಷ್ಟ ತುಂಬ ಕಡೆಗಳಲ್ಲಿ ಕಡು ಬಡವರು ಇದ್ದಾರೆ. ಖಂಡಿತವಾಗಿಯೂ ನಮ್ಮ ಗಾಣಿಗ ಬಾಂಧವರು ತುಂಬ ಕಷ್ಟದಲ್ಲಿದ್ದಾರೆ. ಉದ್ಯೋಗ ಇಲ್ಲದಿದ್ದಾರೆ, ವಿದ್ಯಾವಂತರಿದ್ದಾರೆ, ಉದ್ಯೋಗ ಇಲ್ಲ. ಮನೆ ಮಠಗಳು ಇಲ್ಲದವರು, ಕಷ್ಟದಲ್ಲಿದ್ದವರು, ತುಂಬ ಕಡು ಬಡವರಿದ್ದಾರೆ. ಕೃಷಿಕರಿದ್ದಾರೆ. ಕೃಷಿಕರಲ್ಲಿ ಸಿಗುವಂಥ ಸವಲತ್ತುಗಳನ್ನು ಕೂಡ ಅವರಿಗೆ ನಾವು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ಸಿಗುವಂಥ ಏನು ಸವಲತ್ತುಗಳಿದೆ ಅದನ್ನೆಲ್ಲ ಅವರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ಖಂಡಿತವಾಗಿಯೂ ಇದಕ್ಕೆ ಬೇಕಾದ ನಮಗೆ ಸವಲತ್ತುಗಳನ್ನು ಕೊಡ್ತದೆ ಎಂಬ ಭರವಸೆ ನಮಗಿದೆ. ಜೊತೆಗೆ ಮಹಿಳೆಯರಿಗೆ ಏನಾದ್ರು ಯೋಜನೆಗಳನ್ನು ತಾವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ, ತಮ್ಮ ಜೊತೆಗೂಡಿ ಏನಾರು ಅದು ಮಹಿಳೆಯರಿಗೆ ಏನಾರು ಬೇರೆ ಏನಾರು ಇದು ಮಾಡಿಕೊಡ್ತಾ ಇದ್ದೀರಾ ಅಂತ? ಏನು ಸರ್ಕಾರ ಸವಲತ್ತುಗಳನ್ನು ಕೊಡ್ತದೆ, ಅದರಲ್ಲಿ ಮಹಿಳೆಯರಿಗೆ ಅಂತ ಹೇಳಿ ನಮಗೆ ಸ್ವ ಉದ್ಯೋಗಕ್ಕೆ, ಅಂದರೆ ಈ ಹೊಲಿಗೆ ಯಂತ್ರಗಳು ಅಥವಾ ಇನ್ನೇನಾದರೂ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಯುವತಿಯರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಭರವಸೆಗಳನ್ನು ಕೊಟ್ಟಿದೆ. ನಮ್ಮ ಚುನಾವಣೆಯಲ್ಲಿ ಕೂಡ ಹಲವಾರು ಭರವಸೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ನಿಗಮದ ಮೂಲಕ ಅವರಿಗೆ ಅದನ್ನು ತಲುಪಿಸಲಿಕ್ಕೆ ಖಂಡಿತವಾಗಿಯೂ ಸರ್ಕಾರ ನಮಗೆ ಸಹಕಾರ ಮಾಡ್ತದೆ. ನಾವು ಅದನ್ನು ತಲುಪಿಸುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೇವೆ. ಸಮಾಜಕ್ಕೆ ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗಾಣಿಗ ಸಮಾಜ ಬಂಧುಗಳಿಗೆ? ಗಾಣಿಗ ಸಮಾಜ ಬಾಂಧವರು ಏನು ನಮ್ಮ ಕರ್ನಾಟಕ ರಾಜ್ಯದ ಗಾಣಿಗ ಅಭಿವೃದ್ಧಿ ನಿಗಮ ಇದೆ, ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ನಿಗಮವನ್ನು ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಈ ನಿಗಮದ ಸಂಪೂರ್ಣ ಪ್ರಯೋಜನವನ್ನು ಅವರು ಪಡೆಯಬೇಕು.
ನಮ್ಮನ್ನು ಏನೇ ಅವರಿಗೆ ಇದರಿಂದ ಸಹಾಯ ಬೇಕು ನಮ್ಮ ನಿಗಮದಿಂದ ಅವರು ನಮ್ಮನ್ನು ಸಂಪರ್ಕಿಸಿದರೆ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ ರಾಜಶೇಖರ್ ಅವರು, ವಿ ಆರ್ ಸುದರ್ಶನರು ಇದ್ದಾರೆ ನಮ್ಮ ನಾಯಕರು, ಹಾಗೆ ಎಲ್ಲ ನಮ್ಮ ಕುಲದ ಎಲ್ಲ ನಾಯಕರುಗಳನ್ನು ಸಂಪರ್ಕಿಸುವ ಮೂಲಕ ಅವರಿಗೆ ಇರುವ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನಮಗೆ ಅವರು ಸಹಕಾರ ಮಾಡಬೇಕು. ನಮ್ಮನ್ನು ಇದರ ಸದುಪಯೋಗವನ್ನು ಅವರು ಪಡೀಬೇಕು. ಮನೆಯಲ್ಲಿ ಕೂತು ನಮ್ಗೆ ಏನಾಗಲಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಇದರ ಸರ್ಕಾರ ಕೊಟ್ಟಂಥ ಸವಲತ್ತುಗಳನ್ನು ಅವರು ಪಡೆದು ಅದರಿಂದ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರು ಅವರ ಜೀವನದಲ್ಲಿ ಮುಂದೆ ಬರಬೇಕು, ಅವರು ಕೂಡ ಅಭಿವೃದ್ಧಿ ಹೊಂದಬೇಕೆಂಬ ಆಶಯ ನಮಗಿದೆ. ನೇರವಾಗಿ ನಮ್ಮ ಗಾಣಿಗ ಜನಾಂಗದವರು ನಿಮ್ಮ ಕಚೇರಿಯಲ್ಲಿ ನೇರವಾಗಿ ಬಂದು ಭೇಟಿ ಮಾಡ್ಬೋದು, ಅವಕಾಶ ಇರುತ್ತಾ? ಖಂಡಿತವಾಗಿಯೂ ನಮ್ಮ ಕಚೇರಿ ಯಾವತ್ತೂ ಅವರಿಗೆ ತೆರೆದಿರ್ತದೆ. ಅವರು ಈಗಾಗಲೇ ನಾನು ಎಲ್ಲ ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟಾಗ ನಾನು ಅದನ್ನು ಹೇಳಿದ್ದೇನೆ, ನೀವು ಮುಕ್ತವಾಗಿ ಬನ್ನಿ, ನಿಮ್ಮ ಏನೇ ಸಮಸ್ಯೆಗಳಿದೆ ನಾವು ಸ್ಪಂದಿಸ್ತೇವೆ. ಅದು ವಿದ್ಯಾಭ್ಯಾಸಕ್ಕೆ ಸರ್ಕಾರದಿಂದ ಸಿಗುವ ಸವಲತ್ತುಗಳಾಗಿರ್ಬೋದು, ಅಥವಾ ಸ್ವ ಉದ್ಯೋಗಕ್ಕೆ ಸಿಗುವಂಥ ಸವಲತ್ತುಗಳಾಗಿರ್ಬೋದು, ಅಥವಾ ಮಹಿಳೆಯರಿಗೆ ಈ ಹೊಲಿಗೆ ಯಂತ್ರ ಅಥವಾ ಇನ್ನೂ ಯಾವುದೇ ಉದ್ಯೋಗ ಮಾಡಲಿಕ್ಕೆ ಸಿಗುವಂಥ ಸವಲತ್ತುಗಳಾಗಿರ್ಬೋದು, ಅಥವಾ ಕೃಷಿಕರಿಗೆ ಕೊಡುವಂಥ ಸವಲತ್ತುಗಳಾಗಿರ್ಬೋದು, ಇದನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ. ಆದರೆ ಅವರು ನಮ್ಮನ್ನು ಸಂಪರ್ಕಿಸಬೇಕು, ಅವರು ಅದರ ಪ್ರಯೋಜನವನ್ನು ಪಡೀಬೇಕಂತ ನಾನು ಹೇಳ್ತೇನೆ. ಹಾಗೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು. ನಮ್ಮ ಪಕ್ಷ ಕೊಟ್ಟಿದೆ, ನಮ್ಮ ಪಕ್ಷದ ಮೂಲಕ ಇದು ನಮಗೆ ಲಭಿಸಿದೆ. ನಾನು ಕೂಡ ಪಕ್ಷದಲ್ಲಿ 26-27 ವರ್ಷದಿಂದ ಕೆಲಸ ಮಾಡಿದ್ದೇನೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ NSF ಪ್ರೆಸಿಡೆಂಟ್ ಆಗಿದೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ, ಬ್ಲಾಕ್ ಅಧ್ಯಕ್ಷನಾಗಿದೆ, ಹಾಗೆ ನೀವು OBC ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದೇನೆ. ಇದನ್ನೆಲ್ಲ ನಾನು ಪಕ್ಷಕ್ಕೆ ನೀಡಿದ ಸೇವೆಯನ್ನು ಅನುಸರಿಸಿ ನಾನು ಗಾಣಿಗ ಮಾಡಿದಂಥ ಕಾರ್ಯಕ್ರಮ ಬಹಳ ಉತ್ತಮ ಕಾರ್ಯಕ್ರಮ. ಈಗಾಗಲೇ ನಾವು ಕೆಲವರಿಗೆ ಇದನ್ನು ಅಪಾಯಿಂಟ್ಮೆಂಟ್ ಆರ್ಡ್ರನ್ನು ಕೂಡ ನೀಡಿದ್ದೇವೆ. ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಕೂಡ ಒಂದು ಮನೆ ಬೆಳಗಿದೆ ಅಂತ ಆಯಿತು. ಆ ಮನೆಯ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಆ ಮನೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಉದ್ಯೋಗ ಒಂದು ಹಲವಾರು 30-40 ಕಂಪನಿಗಳನ್ನು ಕರೆಸಿ ಇಲ್ಲಿ ಅವರಿಗೆ ವಿದ್ಯಾವಂತರಿಗೆ ಒಂದು ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಏನು ಮಾಡಿದಾರ, ಇದು ಬಹಳ ಶ್ಲಾಘನೀಯ ಕೆಲಸ. ಇಂಥ ಕೆಲಸ ನಿರಂತರ ನಡೀಬೇಕು. ಇಷ್ಟು ಮಾತ್ರ ಅಲ್ಲ, ಅವರ ಬ್ಲಡ್ ಕ್ಯಾಂಪ್ ಅಥವಾ ಇನ್ನಿತರ ಕಣ್ಣು ದಾನ ಮಾಡೋದಾಗಲಿ, ಅಥವಾ ಅಂಗಾಂಗಗಳನ್ನು ದಾನ ಮಾಡೋದಾಗಲಿ, ಹೆಲ್ತ್ ಚೆಕಪ್ ಆಗಲಿ, ಜನರನ್ನು ಸ್ಪಂದಿಸುವಂಥ ಕೆಲಸ, ಜನರಿಗೆ ಏನು ಉಪಕಾರ ಆಗ್ತದೆ ಅಂಥ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಜನರು ನಿಮ್ಮನ್ನು ಇನ್ನಷ್ಟು ಅಭಿನಂದಿಸ್ತಾರೆ. ನಿಮ್ಮ ಸಹಕಾರ ಕೂಡ ಅವರಿಗೆ ಅಗತ್ಯ ಇದೆ. ಗಾಣಿಗ ಸಮಾಜ ಬಾಂಧವರು, ಹಿತೈಷಿಗಳು ಇಂಥ ಕೆಲಸಗಳು ಇನ್ನಷ್ಟು ಮಾಡಬೇಕಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ.